ನಾವಂತೂ ಇದು ಕರಗಾವಿ ನೀರಾವರಿ ಮುಂಜೂರಾಗಿ ಟೆಂಡರ್ ಆಗಿ ಮೇದಾಗ ವರ್ಕ್ ಆರ್ಡರ್ ಸಿಕ್ಕೈತಿ. ಮೇದಾಗ ವರ್ಕ್ ಆರ್ಡರ್ ಸಿಕ್ಕ ಬಳಿಕ ಈಗ 2-3 ತಿಂಗಳು ಮತ್ತು ಅದು ಮಾಪೂರ್ ಬತ್ತು, ಇಲ್ಲಿ ಜಾಗ ಸೆಟ್ ಆಗಬೇಕಲ್ಲ, ಅದಕ್ಕೆ ವಿಳಂಬ ಆಯಿತು. ಆಯ್ತು, ಈಗ ಮೊನ್ನೆ ನಾವು ಪ್ರಕಾಶನ ಮತ್ತು ಗಣೇಶನ ನೇತೃತ್ವದೊಳಗೆ ಈಗ ಜಾಗ ಈಗ 2-3 ಕಡೆ ನೋಡಿದ್ವು. ನಮ್ಗೆ ಸೂಟೇಬಲ್ ಯಾವ್ದು ಆಕೈತೆ ಅಂತ ನೋಡ್ಕೊಂಡು ಮತ್ತು ಇದನ್ನು ಫೈನಲ್ ಮಾಡ್ಕೊಂಡು ಇವತ್ತು ಪ್ರಕಾಶನ ಮತ್ತು ಗಣೇಶನ ನೇತೃತ್ವದಾಗ ಇವತ್ತು ನಾವಿಲ್ಲಿ ಭೂಮಿ ಪೂಜೆ ಮಾಡಕತ್ತೀವಿ. ಇನ್ನು ನಮ್ಮ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವರ ಲೋಕಸಭಾ ಸದಸ್ಯರು ಕರ್ಕೊಂಡು ಮಾಡ್ರಿ ಅಂತೇಳಿ ನಮಗೆ ಮೊನ್ನೆ KDP ಮೀಟಿಂಗ್ ದಿವಸ ಹೇಳಿದ್ರು ಗಣೇಶನಾಗ. ನಮ್ಗೆ ಅವರು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರೋದ್ರಿಂದ ಅದಕ್ಕೆ ಮತ್ತೆ ಅವ್ರು ಫೋನ್ ಮಾಡಿದ್ರು. ನಾನು ಬೆಂಗಳೂರಾಗ ಅದೀನಿ, ಅವರು ಇಲ್ಲ, ಮತ್ತು ನೀವು ಗಣೇಶನ ಕರ್ಕೊಂಡು ನೀವು ಮಾಡ್ರಿ ಅಂತೇಳಿ ಅವರು ಫೋನ್ಯಾಗ ನೀನು ಹೇಳಿದ ಬಳಿಕ ನಾವು ಇಲ್ಲಿ ಪೂಜಾದೆಲ್ಲ ವ್ಯವಸ್ಥೆ ಮಾಡಿ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದೆವು. ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗೈತಿ. ಈಗ ಜಾಕ್ವೆಲು ಮತ್ತು ಒಂದು 5 ಕಿಲೋಮೀಟ್ರ್ ಪೈಪ್ಲೈನ್ ಅದು ಈಗ ಇವತ್ತು ಭೂಮಿ ಪೂಜೆ ಆಗೈತಿ. ನಾಳಿಂದ ವರ್ಕ್ ಪ್ರಾರಂಭ ಆಕೈತಿ. ಅದು 18 ತಿಂಗಳ ಕಾಲಮಿತಿ ಐತಿ. ಆದಷ್ಟು ನಾವು 2 ವರ್ಷದಾಗ ಇದಕ್ಕೆ ಕಂಪ್ಲೀಟ್ ಪ್ರಕಾಶನ ನೇತೃತ್ವದೊಳಗೆ ಗಣೇಶನ ನೇತೃತ್ವದೊಳಗೆ ಇಲ್ಲಿ ಏನೂ ಅಡೆತಡೆ ಬರಲ್ದಂಗೆ ನಾವು ಇದನ್ನು ಸ್ಕೀಮನ್ನು ಮುಗಿಸಿ ಅವು 14 ಗ್ರಾಮದ ಮಡ್ಡಿ ಭಾಗದ ಉಮ್ರಾಣಿ, ಇಟ್ನ್ಯಾಳ, ನಾಗರನುಳ್ಳಿ, ಬೆಳಗಲಿ, ಕಬ್ಬೂರ್, ಕರಗಾಂವ್, ಡೊಣವಾಡ, ಹೆಂಚಿನಾಳ, ಬೆಳಕೂಡ್, ಬಂಬಲವಾಡ್, ಕುಮಟೋಳಿ, ಕರೋಶಿ, ಮುಗುಳಿ ಮತ್ತು ಕಮಚಾನಟ್ಟಿ ಇವೆಲ್ಲ ಗ್ರಾಮಗಳಿಗೆ 14 ಗ್ರಾಮಗಳಿಗೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕ ಪ್ರಕಾಶನ ಹುಕ್ಕೇರಿಯವರು ಮತ್ತು ಗಣೇಶನ ಹುಕ್ಕೇರಿಯವ್ರ ನೇತೃತ್ವದೊಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅಂತೇಳಿ ಹೇಳಿ. ಇದರಲ್ಲಿ ಪ್ರಕಾಶ್ ಹುಕ್ಕೇರಿಯವರ ಪಾತ್ರ ಎಷ್ಟು? ಅವ್ರದ್ದೇ ಮುಖ್ಯ ಐತಿ. 567 ಕೋಟಿ ಮಂಜೂರು ಆಗಬೇಕಾದ್ರೂ ಅವ್ರದ್ದು ಪಾತ್ರ ಐತಿ. ಮತ್ತು ಇಲ್ಲಿ ಭೂಮಿ ಕೊಡಿಸೋದು ಕೂಡ ಅವ್ರದ್ದು ಪಾತ್ರ ಐತಿ. ಮತ್ತು ಇಲ್ಲಿಂದ ಅವ್ರ ಕ್ಷೇತ್ರ ದಾಡಿಸಿ ನಮ್ಮ ಭಾಗಕ್ಕೆ ನೀರು ಕೊಡುವಂಥ ಜವಾಬ್ದಾರಿನೂ ಕೂಡ ಅವ್ರಿಗೆ ಗಣೇಶನ ಮತ್ತು ಪ್ರಕಾಶನ ಅವ್ರ ಮೇಲೆ ಐತಿ. ಅವ್ರ ನೇತೃತ್ವದೊಳಗೆ ಇದನ್ನು ಸ್ಕೀಮ್ ಮುಕ್ತಾಯ ಮಾಡಿ ನೀರು ಕೊಡ್ತೇವೆ. ಯಾಕಂತಂದ್ರೆ ಅವರು ಕೂಡ ಅಲ್ಲಿ ಮೊದಲು MP ನಿಂತಾಗ ಆ ಭಾಗದ ಮಂದಿಗೆ ನಾ ಕರಗಾವ್ದು ನಾವು ಮಂಜೂರು ಮಾಡಿಸ್ತಾನೆ ಅಂತ ವಾಗ್ದಾನ ಮಾಡಿದ್ರು. ಆ ಪ್ರಕಾರ ಅವರು ಈಗ ನಂಗೆ ಮಂಜೂರು ಆಗಬೇಕಾದ್ರೆ ಅವ್ರದ್ದು ಸಹಕಾರ ಕೊಟ್ಟರು. ನನ್ನ ಕೂಡ ಬೆನ್ನು ಎತ್ತಿ ನನ್ನ ಕೂಡ ಎಲ್ಲ ಕಡೆ ಹೇಳಿ ಮಾಡಿ ಅದನ್ನು ಸ್ಕೀಮ್ ಮಾಡಿಸ್ಕೊಟ್ಟಾರು. ಅದಕ್ಕೆ ನಾ ಅವರಿಗೆ ಮತ್ತು ಅವರ ಚಿರಂಜೀವಿ ಗಣೇಶನ ಹುಕ್ಕೇರಿಯವ್ರನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಟನೆ ಮಾಡಿದ ಅವ್ರಿಗೆ ನೋಡ್ರಿ, ನಾವಂತೂ ಅವರ ಈ ಕರಗಾವಿ ನೀರಾವರಿ ಇನ್ನೂ ಚಾಲೂ ಆಗಿಲ್ಲ ಅಂತೇಳಿ ಪ್ರತಿಭಟನೆ ಇಟ್ಕೊಂಡಾರೆ ಅವರು. ಅದಕ್ಕೆ ನಿಮ್ಮ ಎಲ್ಲ ಮೀಡಿಯಾದ ಸಹೋದರರ ಮುಖಾಂತರ ನಾವು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೋ, ಮನವಿ ಮಾಡ್ಕೊತಾನೋ. ಈಗಾಗಲೇ ಭೂಮಿ ಪೂಜೆಯನ್ನು ನಾವು ಮಾಡಿದೆವು, ಕೆಲಸ ಪ್ರಾರಂಭ ಮಾಡ್ತೇವೆ. ಒಂದು ವೇಳೆ ಕೆಲಸ ಪ್ರಾರಂಭ ಆಗಲಿಲ್ಲ ನಿಂತಂದ್ರೆ ಮತ್ತೆ ಮಾಡಲಿ ಅವ್ರ ಪ್ರತಿಭಟನೆ, ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೇವೆ. ಅಲ್ಲ, ಈಗ ನಾವು ಭೂಮಿ ಪೂಜೆ ಮಾಡಿದೆವು, ಮತ್ತಿನ್ನು ಹೋಗೋ ಪ್ರಶ್ನೆ ಏನೈತಿ ಈಗ? ಇಲ್ಲ, ಈಗ ನಿಮ್ಮ ಮುಖಾಂತರನೇ ಈಗ ನಾವು ಅವ್ರಿಗೆ ಮನವಿ ಮಾಡ್ತಾರೆ. ಈಗ ಅವ್ರ ಅಧಿಕಾರಿಗಳು ಅಲ್ಲಿ ಹೋಗ್ತಾರೋ, ಅವ್ರಿಗೆ ಹೇಳ್ತಾರೋ. ನಾನು ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ನಾವು ಮನವಿ ಮಾಡ್ಕೋತಾನು. ಈಗಾಗಲೇ ನಾವು ಗಣೇಶನ ನಾವು ಈಗ ಭೂಮಿ ಪೂಜೆ ಮಾಡಿದೆವು. ನಾಳಿಂದ ಈ ಕಾಮಗಾರಿ ಪ್ರಾರಂಭ ಆಕೈತಿ. ಮತ್ತು ಈಗ ನಾಳೆ 8 ತಾರೀಕು ಅಧಿವೇಶನ ನಡಿತೈತಿ. ತಾವು ಕೂಡ ಅಧಿವೇಶನದಾಗ ಅಲ್ಲಿ ಹೋರಾಟ ಮಾಡೋರದ್ರಿ. ನಾವು ನಿಮಗೆ ಅಲ್ಲಿ ಬರ್ತೇವೆ, ನಿಮ್ಗೆ ಬೆಂಬಲ ಕೊಡ್ತೇವೆ. ಮತ್ತು ಇದು ಮುಂದೆ ಕಾಮಗಾರಿ ಎಲ್ಲರ ನಿಂತಿತ್ತಂದ್ರೆ ಆಗ ಮತ್ತೆ ಅವ್ರ ಬೇಕಾದ್ರೆ ಹೋರಾಟ ಮಾಡಲಿ, ಆಗ ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ. ಈಗೇನು ಅವ್ರಿಗೇನು ನಾವು ಬೆಂಬಲ ಕೊಡೋಂಗಿಲ್ಲ ಏನಿಲ್ಲ. ಮತ್ತು ಅವ್ರು ನಮ್ಮ ವೈರಿಗಳು ಅಲ್ಲ, ರೈತರ ಸಲುವಾಗಿ ಅವ್ರು ಹೋರಾಟ ಮಾಡತ್ತಾರೋ. ನಾವು ಮಾಡೋದು ರೈತರ ಸಲುವಾಗಿ ಐತಿ. ಈ ಸ್ಕೀಮ್ ನಾವು ಈಗ 7-8 ವರ್ಷ ಓಡಾಡಿ ಮಂಜೂರು ಮಾಡಿಸಿ ಇದನ್ನು ಭೂಮಿ ಪೂಜೆ ಮಾಡ್ಯಾವಂದ್ರೆ ರೈತರ ಸಲುವಾಗಿನ. ಏನು ವೈಯಕ್ತಿಕ ಯಾವ ಪ್ರಕಾಶನಂದು ಅಲ್ಲ, ಗಣೇಶನಂದು ಅಲ್ಲ, ನಂದು ಅಲ್ಲ, ನಮ್ಮ ಜಮೀನು ಏನಿಲ್ಲ. ಅವ್ರು ರೈತರ ಸಲುವಾಗಿ, ನಾವು ಮಡ್ಡಿ ಭಾಗದ ರೈತರ ಸಲುವಾಗಿನ ನಾವು ಇದನ್ನೆಲ್ಲ ಮಾಡಾಕತ್ತೇವೆ, ಭೂಮಿ ಪೂಜೆ ಮಾಡಿದೆವು. ಅದಕ್ಕೆ ಇದು ಕಾಮಗಾರಿ ಎಲ್ಲರೂ ನಿಂತಂದ್ರೆ ಅವ್ರು ಮತ್ತೆ ಹೋರಾಟ ಮಾಡಲಿ, ಆಗ ನಾವು ಬರ್ತೇವೆ, ಅವ್ರು ಕೂಡ ಸಪೋರ್ಟ್ ಕೊಡ್ತೇವೆ. ಅದಕ್ಕೆ ದಯಮಾಡಿ ನಾವು ವಿನಂತಿ ಮಾಡ್ತಾನೋ, ಕೈ ಮುಗಿದ ಈಗ ಭೂಮಿ ಪೂಜೆ ಮಾಡಿ ಒಂದು ಬಳಕ ಇನ್ನು ಬೇಡ, ಧರಣಿ ಮಾಡಕ್ಕೆ ಹೋಗಬೇಡ್ರಿ, ಹಿಂದೆ ತಕೋರಿ ಅಂತ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತೇನೆ. ಹೋರಾಟ ಕೈ ಬಿಡ್ರಿ. ಇದು ಕಾಮಗಾರಿ ಎಲ್ಲರೂ ಮತ್ತೆ ಮುಂದೆ ನಿಂತಿತ್ತಂದ್ರೆ ಆಗಬೇಕಾದ್ರೆ ಅವ್ರು ಹೋರಾಟ ಮಾಡಿ ನಾವು ಬರ್ತೇವೆ. ಅವ್ರು ಕೂಡ ಕಾಂಗ್ರೆಸ್ ಸರ್ಕಾರದ ಬಳಿ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆದಾಗೆಲ್ಲ ದುಡ್ಡು ಹಾಕೋದೈತಿ, ದುಡ್ಡಿಲ್ಲ ತಾವು ಆರೋಪ ಮಾಡ್ತಿದ್ದೀವಿ ಸರ್. ಮೊನ್ನೆ ಕೂಡ ಆರೋಪ ಮಾಡಿದ್ವಿ. ಈಗ ಇಷ್ಟೊಂದು ಕೋಟಿ ರೂಪಾಯಿ ಕಾಮಗಾರಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ, ಏನ್ ಹೇಳ್ತೀರಿ ಸರ್ ಸರ್ಕಾರ? ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. 100 ಕೋಟಿ ಕೊಟ್ಟಾರಂತ ನಾವು ಹೇಳಿದೆವು, ಮೊನ್ನೆ ಆದ್ರೂ ಹೇಳಿದ್ದೇನೆ. 100 ಕೋಟಿ ಆರೋಪ ಅಲ್ಲ, ಈ ಗ್ಯಾರಂಟಿದಿಂದ ಆರೋಪ ನೀವು ಹಾದಿ ತಪ್ಪಿಸ್ಬೇಡ್ರಿ. ಗ್ಯಾರಂಟಿದಿಂದ 2.5 ವರ್ಷ ಕ್ಷೇತ್ರಗಳು ಅಭಿವೃದ್ಧಿ ಕುಂಠಿತ ಆಗಿದೆ ಅವತ್ತು ಹೇಳಿದ್ದೇನೆ. ಈಗಾಗಲೇ ಅವ್ರು 100 ಕೋಟಿ ಕೊಟ್ಟದಾರಂತ ಹೇಳಿದ್ದೇನೆ, ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಕೊಟ್ಟಾಗನ ಮತ್ತೆ ಭೂಮಿ ಪೂಜೆ ಮಾಡಕ್ಕೆ ಬಂದೆ.
ನಾ ಅವ್ರಿಗೆ ಧನ್ಯವಾದ ಹೇಳ್ತೇನೆ ನಾ ಸರ್ಕಾರಕ್ಕೆ. ಪ್ರಾಜೆಕ್ಟ್ ತಂದಿದ್ದು ಏಕೈಕ ಬಿಜೆಪಿ ಶಾಸಕ ಇರ್ಬೋದು. ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ, ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ. ನಮ್ಮೆಲ್ಲ ಅವ್ರ ಏನಿಲ್ಲ ಅದೆಲ್ಲ ಅದಕ್ಕೆ ಆಶೀರ್ವಾದ ಪ್ರಕಾಶ್ ಅಣ್ಣದ ಗಣೇಶ್ ಅಣ್ಣದ ಐತೆ ಅದಕ್ಕಿಂತ ಆರೋಪ ಮಾಡಿದ್ರು ಸರ್ ಹಂಗಿದ್ರೆ ಇಲ್ಲ. ಅವರು ನಮ್ಮ ಪಾರ್ಟಿಗೆ ಬರ್ತಾರೆ.